ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಆನಂದ ಕಲಿಕಾಯೇ ನಮಃ ಬಗ್ಗೆ ಓದ್ತೀನಿ. ಅರಳಲು ಬರುತ್ತಿರುವ ಬಳಿತ ಹೂವಿನ ಮೊಗ್ಗಿಗೆ ಕಲಿಕಾ ಎಂದು ಹೆಸರು. ಕಲ್ಯತೆ ಪ್ರಸೂನಮಿತಿ ಶಬ್ದ್ಯತೆ ಕಲಿಕಾ, ಪುಷ್ಪವಾಗುವುದೆಂದು ಹೇಳುವುದು. ಇದರಂತೆ ಆನಂದಕ್ಕೆ ಆಶ್ರಯ ಸ್ವರೂಪಳಾದ ಶ್ರೀದೇವಿಯು ಆನಂದವನ್ನು ಹೊಂದುವಂತೆ ಅನುಗ್ರಹಿಸುವವಳಾದುದರಿಂದ ಆನಂದ ಕಲಿಕಾ ಎನಿಸಿಕೊಂಡಿರುವವಳು. ಇದರಂತೆಯೇ ಶ್ರೀ ದಕ್ಷಿಣಾಮೂರ್ತಿ ಅವತಾರದ ಸ್ವರೂಪವು ಬ್ರಹ್ಮಾನಂದಕ್ಕೆ ಆಶ್ರಯ ಸ್ವರೂಪವಾಗಿ ಬ್ರಹ್ಮಾನಂದವನ್ನು ಹೊಂದುವಂತೆ ಅನುಗ್ರಹಿಸುವುದಾಗಿತ್ತು. ಇದರಂತೆ ಜೀವನ್ಮುಕ್ತನು ಬ್ರಹ್ಮಾನಂದವನ್ನು ಹೊಂದುವಂತೆ ಅನುಗ್ರಹಿಸುವವನು. ಮುಂದಿನದ್ದು ಪ್ರೇಮರೂಪಾಯೇ ನಮಃ. ಪ್ರೀತಿಯ ಸ್ವರೂಪಿಣಿಯು ಶ್ರೀ ದಕ್ಷಿಣಾಮೂರ್ತಿಯ ಅವತಾರದ ಸ್ವರೂಪವು ಸಕಲರಿಗೂ ಪ್ರೀತಿಯನ್ನು ಪರಮಭಕ್ತಿಯನ್ನು ಉಂಟು ಮಾಡುವುದಾಗಿತ್ತು. ಜೀವನ್ಮುಕ್ತ ಸ್ವರೂಪವು ಪ್ರೀತಿಯನ್ನು ಭಕ್ತಿಯನ್ನು ಉಂಟು ಮಾಡುವಂಥದ್ದು. ಮುಂದಿನದ್ದು ಪ್ರಿಯಂಕರ್ಯೇ ನಮಃ. ಸುಖವನ್ನುಂಟು ಮಾಡುವವಳು ಶ್ರೀ ದಕ್ಷಿಣಾಮೂರ್ತಿಯು ಅಜ್ಞಾನ ಪರಿಹಾರವಾಗುವ ಸುಖವನ್ನುಂಟು ಮಾಡುವವನು. ಜೀವನ್ಮುಕ್ತನು ಸುಖವನ್ನುಂಟು ಮಾಡುವವನು. ಶ್ರೀಮಾತ್ರೇ ನಮಃ.